ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಸಾಕಷ್ಟು ಘಟನೆಗಳು ನಡೀತಾ ಇವೆ. ಅವರು ಹೊರ ದೇಶಗಳಿಗೆ ಅಮೆರಿಕ ಕೊಡ್ತಾ ಇದ್ದ ಅನುದಾನಗಳನ್ನು ನಿಲ್ಲಿಸಿದ್ದಾರೆ. ಮೆಕ್ಸಿಕೋ ಹಾಗೂ ಕೆನಡಾದ ಮೇಲೆ ಟ್ಯಾರಿಫ್ ಹೇರ್ತಿ ನಿಂತಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಬೇಡ ಅನ್ನೋ ಮಾತುಗಳು ಟ್ರಂಪ್ ಬಾಯಿಂದ ಬರ್ತಾ ಇವೆ. ಅಮೆರಿಕ ಫಸ್ಟ್, ನಾವೇ ಗ್ರೇಟ್ ಅನ್ನೋದನ್ನ ಟ್ರಂಪ್ ಸಖತ್ತಾಗಿ ಸಾರ್ತಾ ಇದ್ದಾರೆ. ಏನೋ ಅವ್ರ ದೇಶ, ಅವ್ರ ಇಷ್ಟ, ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ಟ್ರಂಪ್ ಇಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ. ಜಗತ್ತಿನ ಚಿತ್ರಣವನ್ನೇ ಬದಲಿಸುವ ಮಾತುಗಳನ್ನು ಕೂಡ ಟ್ರಂಪ್ ಆಡ್ತಾ ಇದ್ದಾರೆ. ಕೆನಡಾನ ಅಮೆರಿಕಾಗೆ ಸೇರಿಸ್ಕೊಳ್ತೀವಿ ಅಂತಾರೆ. ಪನಾಮಾ ಕಾಲುವೆಯನ್ನೇ ವಶಪಡಿಸ್ಕೊಂಡು ಬಿಡ್ತೀವಿ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಗ್ರೀನ್ಲ್ಯಾಂಡನ್ನು ಕಬ್ಜಾ ಮಾಡಿಬಿಡ್ತೀವಿ ಅಂತ ಘರ್ಜಿಸ್ತಾ ಇದ್ದಾರೆ. ಸಮುದ್ರಗಳ ಹೆಸರನ್ನು ಚೇಂಜ್ ಮಾಡ್ತಿದ್ದಾರೆ. ನಾವಿಲ್ಲದೆ ಇದ್ರೆ ಜಗತ್ತೇ ಇಲ್ಲ ಅನ್ನೋ ಭ್ರಮೆಯಲ್ಲಿ ಟ್ರಂಪ್ ಇರೋ ಹಾಗೆ ಕಾಣ್ತಾ ಇದೆ. ಹೀಗೆ ಟ್ರಂಪ್ ಅಮೆರಿಕ ಅಂತಿದ್ರೆ ಆತ ಅಮೆರಿಕಾದಲ್ಲೇ ಒಂದು ರಾಜ್ಯ, ನಿಮ್ಮ ಸಹವಾಸನೇ ಬೇಡ, ನಾವು ಅಮೆರಿಕಾದಿಂದ ಹೊರಗೆ ಹೋಗ್ತೀವಿ, ನಾವು ಸಪರೇಟ್ ದೇಶ ಆಗಿ ಗುರುತಿಸ್ಕೊಳ್ತೀವಿ, ನಮ್ಮನ್ನು ಬಿಟ್ಟುಬಿಡಿ ಅಂತ ಕೇಳ್ತಾ ಇದೆ. ಅಷ್ಟೇ ಅಲ್ಲದೆ ಆ ರಾಜ್ಯದಲ್ಲಿ ಈಗಾಗಲೇ ಅಮೆರಿಕಾದಿಂದ ಹೊರಬರೋದಕ್ಕೆ ವೋಟಿಂಗ್ಗೆ ಕೂಡ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಈ ಮೂಲಕ ನಾನೇ ಗ್ರೇಟ್ ಅಂತಿದ್ದ ಟ್ರಂಪ್ಗೆ ಸಣ್ಣದೊಂದು ಶಾಕನ್ನು ಆ ರಾಜ್ಯ ಕೊಡ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಅಮೆರಿಕಾದಲ್ಲಿ? ಜಗತ್ತಿನ ಶ್ರೀಮಂತ ಹಾಗೂ ಪವರ್ಫುಲ್ ದೇಶದ ಸಹವಾಸವೇ ಬೇಡ ಅಂತಿರೋ ಆ ರಾಜ್ಯ ಆದರೂ ಯಾವುದು? ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ವಿಶ್ವದ ದೊಡ್ಡಣ್ಣ ಅಮೆರಿಕ ಇಡೀ ಜಗತ್ತಿಗೆ ಆಗಾಗ ಶಾಕ್ ಕೊಡ್ತಾ ಇರುತ್ತೆ. ಯಾವುದೋ ದೇಶದ ಮೇಲೆ ನಿರ್ಬಂಧ ಹೇರುತ್ತೆ, ಇನ್ಯಾವುದೋ ದೇಶದಲ್ಲಿನ ರಾಜಕೀಯವನ್ನೇ ಬುಡಮೇಲು ಮಾಡುತ್ತೆ, ಮತ್ತಿನ್ಯಾರ ಮೇಲೋ ದಬ್ಬಾಳಿಕೆ ನಡೆಸುತ್ತೆ, ದೇಶಗಳನ್ನು ಒಡೆದು ಬಿಡುತ್ತೆ, ನಾಗರಿಕ ಸಂಘರ್ಷಗಳನ್ನು ಸೃಷ್ಟಿ ಮಾಡುತ್ತೆ. ಇದೆಲ್ಲವೂ ಕೂಡ ಅಮೆರಿಕಾಗೆ ರಕ್ತಗತವಾಗಿ ಬಂದಿರೋ ಗುಣ. ಇನ್ನು ಈ ಅಮೆರಿಕ ಹೀಗಾಗಿದ್ದು 1945ರ ಎರಡನೇ ಮಹಾಯುದ್ಧದಲ್ಲಿ ಅಲೈಸ್ ಪವರ್ಗಳು ಗೆದ್ದ ಮೇಲೆ. ಅದಕ್ಕೂ ಮುಂಚೆ ಈ ಜಗತ್ತನ್ನು ಆಳ್ತಾ ಇದ್ದವರು ಬ್ರಿಟಿಷರು ಮತ್ತು ಫ್ರೆಂಚರು. ಅವರ ದೌರ್ಜನ್ಯ ದಬ್ಬಾಳಿಕೆಗಳೇನು ಕಡಿಮೆ ಇರಲಿಲ್ಲ. ಆದರೆ ಯುದ್ಧದ ನಂತರ ಅವರು ಶಕ್ತಿ ಕಳ್ಕೊಂಡ್ರು. ಅಮೆರಿಕ ಜಗತ್ತಿನ ಅತಿ ದೊಡ್ಡ ಶಕ್ತಿಯಾಗಿ ಎದ್ದು ನಿಂತುಕೊಳ್ತು. ಅಲ್ಲಿಂದ ನಿಯೋ ಕಲೋನಿಯಲಿಸಮ್ ಅಮೆರಿಕಾದಿಂದ ಶುರುವಾಯಿತು. ಅವರು ನೇರವಾಗಿ ದೇಶಗಳನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆದರೆ ನಾನಾ ದೇಶಗಳ ಆಡಳಿತಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿದರು. ತಮ್ಮ ಕೈಗೊಂಬೆಗಳನ್ನು ತಗೊಂಡು ಹೋಗಿ ದೇಶಗಳ ಗದ್ದುಗೆಗಳ ಮೇಲೆ ಕೂಡಿಸ್ತಾ ಹೋದರು. ಇಡೀ ಜಗತ್ತು ತನ್ನ ಮಾತು ಕೇಳಬೇಕು ಅಂತ ಅಮೆರಿಕ ಬಯಸ್ತು. ಇಂಥ ಅಮೆರಿಕ ಈಗೊಂದು ಶಾಕ್ ಸಿಲುಕ್ತಾ ಇದೆ. ಜಗತ್ತಿನ ಬೇರೆ ಬೇರೆ ದೇಶಗಳನ್ನೇ ಕೊಂಡುಕೊಳ್ಳುವ, ತನ್ನೊಳಗೆ ಸೇರಿಸಿಕೊಳ್ಳುವ ಮಾತುಗಳನ್ನಾಡುವ ಅಮೆರಿಕಾಗೆ ಈಗ ಅದರದ್ದೇ ರಾಜ್ಯವೊಂದು ಅಮೆರಿಕಾದಿಂದ ಹೊರ ಹೋಗುವ ಮಾತುಗಳನ್ನಾಡ್ತಾ ಬಿಗ್ ಶಾಕ್ ಅನ್ನು ಕೊಡ್ತಾ ಇದೆ. ಅಂದಹಾಗೆ ಹೀಗೆ ಶಾಕ್ ಕೊಡ್ತಾ ಇರೋದು ಕ್ಯಾಲಿಫೋರ್ನಿಯಾ. ಈ ಕ್ಯಾಲಿಫೋರ್ನಿಯಾ ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿತ್ತು. ಅಲ್ಲಿ ಭಾರೀ ಪ್ರಮಾಣದ ಕಾಳ್ಗಿಚ್ಚನ್ನು ಕಂಡು, ಅಲ್ಲಿ ನೊಂದವರನ್ನು ಕಂಡು ಇಡೀ ಜಗತ್ತು ಅವರಿಗಾಗಿ ಮರಗಿತ್ತು. ಕ್ಯಾಲಿಫೋರ್ನಿಯಾ ಹಾಲಿವುಡ್ಡನ್ನು ತನ್ನ ಒಡಲಲ್ಲಿಟ್ಕೊಂಡಿದೆ. ಪೆಸಿಫಿಕ್ ತೀರದ ಈ ರಾಜ್ಯ ಅಮೆರಿಕಾದ ಅತ್ಯಂತ ಶ್ರೀಮಂತ ರಾಜ್ಯಗಳ ಪೈಕಿ ಒಂದು ಅನ್ನಿಸ್ಕೊಂಡಿದೆ. ಇಲ್ಲಿನ GDPಯ ಲೆಕ್ಕ ತಗೊಂಡ್ರೆ ಕ್ಯಾಲಿಫೋರ್ನಿಯಾ ಜಗತ್ತಿನ 4ನೇ ಅತಿ ಶ್ರೀಮಂತ ಪ್ರದೇಶ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿನ GDP ಭಾರತ ಹಾಗೂ ಜರ್ಮನಿಗಳ GDPಗಿಂತ ಹೆಚ್ಚು. 2023ರ ಲೆಕ್ಕಾಚಾರಗಳ ಪ್ರಕಾರ ಕ್ಯಾಲಿಫೋರ್ನಿಯಾ ಅನ್ನೋದು $3.9 ಟ್ರಿಲಿಯನ್ GDPಯನ್ನು ಹೊಂದಿತ್ತು. ಅಂದರೆ ಅಮೆರಿಕ, ಚೈನಾ ಹಾಗೂ ಜಪಾನ್ನ ನಂತರದಲ್ಲಿ ಅತಿ ಹೆಚ್ಚು GDPಯನ್ನು ಹೊಂದಿರೋದು ಕ್ಯಾಲಿಫೋರ್ನಿಯಾ. ಇನ್ನು ಅಮೆರಿಕಾದ ಈ ರಾಜ್ಯ ಜಗತ್ತಿನ ಶ್ರೀಮಂತ ದೇಶಗಳಿಗಿಂತ ಶ್ರೀಮಂತವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇಂಥ ರಾಜ್ಯ ಈಗ ಅಮೆರಿಕಾದಿಂದಲೇ ಬೇರೆಯಾಗುವ ಮಾತುಗಳನ್ನು ಆಡ್ತಾ ಇದೆ. ಇಲ್ಲಿ ಕ್ಯಾಲಿಫೋರ್ನಿಯಾ ಹೀಗೆಲ್ಲ ಯಾಕೆ ಮಾತಾಡ್ತಾ ಇದೆ? ಇಲ್ಲಿ ರಾಜ್ಯವೊಂದು ಅಮೆರಿಕಾದಿಂದ ಬೇರೆಯಾಗಿ ಸ್ವತಂತ್ರ ದೇಶ ಆಗೋದು ಅಷ್ಟು ಸುಲಭನಾ? ಇದರ ಸಾಧ್ಯತೆಗಳೇನು ಅನ್ನೋದನ್ನ ನೋಡೋದಕ್ಕೂ ಮುನ್ನ ಈ ರಾಜ್ಯದ ಬಗ್ಗೆ, ಅಲ್ಲಿನ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಕೊಟ್ಟು ಬಿಡ್ತೀನಿ. ಈ ಕ್ಯಾಲಿಫೋರ್ನಿಯಾ ಅಮೆರಿಕಾದ ಪಶ್ಚಿಮ ಭಾಗದಲ್ಲಿರುವ ಒಂದು ರಾಜ್ಯ. ಇದು ಅಮೆರಿಕಾದ ಅತಿ ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಹಾಗೇನೆ ಇಲ್ಲಿನ ಜನಸಂಖ್ಯೆಯನ್ನು ನಾವು ನೋಡೋದಾದ್ರೆ ಇದು ಅಮೆರಿಕಾದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ 4,23,970 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿರುವ ಕ್ಯಾಲಿಫೋರ್ನಿಯಾ 39 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿದೆ. ಇನ್ನು ಈ ಕ್ಯಾಲಿಫೋರ್ನಿಯಾ ಪಶ್ಚಿಮದಲ್ಲಿ ಪೆಸಿಫಿಕ್ ಕರಾವಳಿಯನ್ನು ಹೊಂದಿದೆ. ಹಾಗೇನೆ ಉತ್ತರದಲ್ಲಿ ಒರೆಗಾನ್, ಪಶ್ಚಿಮಕ್ಕೆ ನೆವಾಡಾ ಹಾಗೂ ಅರಿಜೋನಾಗಳಿದ್ರೆ ದಕ್ಷಿಣದಲ್ಲಿ ಮೆಕ್ಸಿಕೋದ ಜೊತೆ ಅಂತಾರಾಷ್ಟ್ರೀಯ ಗಡಿಯನ್ನು ಇದು ಹಂಚಿಕೊಳ್ಳುತ್ತೆ. ಈ ಕ್ಯಾಲಿಫೋರ್ನಿಯಾ ಪ್ರೀ ಕೊಲಂಬಿಯನ್ ಎರಾ ಅಂದ್ರೆ ಯುರೋಪಿಯನ್ನರು ಇಲ್ಲಿಗೆ ಬರೋದಕ್ಕೂ ಮುನ್ನ ಅತ್ಯದ್ಭುತವಾದ ಸಂಸ್ಕೃತಿಯನ್ನು ಹೊಂದಿತ್ತು. ಆ ಬಳಿಕ ಕ್ಯಾಲಿಫೋರ್ನಿಯಾ ಸ್ಪ್ಯಾನಿಷ್ ಕಾಲೋನಿಯಾಗಿ ಬದಲಾಯಿತು. 16 ಮತ್ತು 17ನೇ ಶತಮಾನದಲ್ಲಿ ಇಲ್ಲಿಗೆ ಬಂದ ಯುರೋಪಿಯನ್ನರು ಇಲ್ಲಿನ ಸಂಸ್ಕೃತಿಯನ್ನು ನಾಶ ಮಾಡಿದರು. ಆ ಬಳಿಕ ಕ್ಯಾಲಿಫೋರ್ನಿಯಾ ಸ್ಪ್ಯಾನಿಷ್ ಮೆಕ್ಸಿಕೋದ ಭಾಗ ಆಯಿತು. ಆ ನಂತರ ಅಂದ್ರೆ ಮೆಕ್ಸಿಕೋ ಅಮೆರಿಕಾದ ನಂತರ
ಕ್ಯಾಲಿಫೋರ್ನಿಯಾನ ಅಮೆರಿಕಾಗೆ ಬಿಟ್ಟುಕೊಡಲಾಯಿತು. ಈ ನಡುವೆ 1821ರಲ್ಲಿ ಕ್ಯಾಲಿಫೋರ್ನಿಯಾ ಸ್ವತಂತ್ರಗೊಳ್ಳೋದಕ್ಕೊಂದು ಹೋರಾಟವನ್ನು ನಡೆಸಿತು. ಆದರೆ ಅದು ಸಾಧ್ಯ ಆಗದೆ 1850ರಲ್ಲಿ ಅಮೆರಿಕಾದ 31ನೇ ರಾಜ್ಯವಾಗಿ ಕ್ಯಾಲಿಫೋರ್ನಿಯಾ ಸೇರ್ಪಡೆ ಆಯಿತು. ಅದು ಫ್ರೀ ಸ್ಟೇಟ್ ಅಂತ ಕರೆಸ್ಕೊಳ್ತು. ಸಕ್ರಮೆಂಟೋ ಕ್ಯಾಲಿಫೋರ್ನಿಯಾದ ರಾಜಧಾನಿ ನಗರ ಆಗಿ ಗುರುತಿಸ್ಕೊಂಡ್ರೆ ಲಾಸ್ ಏಂಜಲೀಸ್ ಅತಿ ದೊಡ್ಡ ನಗರ ಅಂತ ಕರೆಸ್ಕೊಳ್ತು. ಹೀಗೆ 174 ವರ್ಷಗಳಿಂದ ಅಮೆರಿಕಾದ ಜೊತೆಯಲ್ಲೇ ಬರ್ತಾ ಇರೋ ಕ್ಯಾಲಿಫೋರ್ನಿಯಾ ಇತ್ತೀಚೆಗೆ ಅಮೆರಿಕಾದ ಸರ್ಕಾರಗಳ ನಡೆಯಿಂದ ಬೇಸರಗೊಂಡಿದೆ. ಅದರಲ್ಲೂ ಟ್ರಂಪ್ ಅವರ ಈ ಆಡಳಿತಾವಧಿ ಅಲ್ಲಿನ ನಾಯಕರನ್ನ ಜನರನ್ನ ಬೇಸರಕ್ಕೆ ದೂಡಿದೆ. 2025ರಲ್ಲಿ ಕ್ಯಾಲಿಫೋರ್ನಿಯಾ ಅತಿ ದೊಡ್ಡ ಅವಘಡವನ್ನು ಕಾಣ್ತು. ಆದರೆ ಅದನ್ನು ನಿಭಾಯಿಸುವಲ್ಲಿ ಈ ಹಿಂದಿನ ಬಿಡನ್ ಸರ್ಕಾರ ಹಾಗೂ ಈಗ ಬಂದಿರೋ ಟ್ರಂಪ್ ಇಬ್ಬರೂ ಕೂಡ ವಿಫಲರಾದರು. ಇಲ್ಲಿ ಕ್ಯಾಲಿಫೋರ್ನಿಯಾ ಯಾವ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದೆ ಅನ್ನೋದಕ್ಕಿಂತ ಅವರು ಕ್ಯಾಲಿಫೋರ್ನಿಯಾನೇ ಮೊದಲು ಅಂತ ಯೋಚಿಸ್ತಾ ಇದ್ದಾರೆ. ಹೀಗಾಗಿ ಅಮೆರಿಕಾದಿಂದ ಹೊರಬರುವ ನಿರ್ಧಾರವನ್ನು ಈ ರಾಜ್ಯ ಮಾಡಿದೆ. ಇನ್ನು ಅಮೆರಿಕಾದಿಂದ ಹೊರಬರೋದು ಅಂದರೆ ಅದು ಅಷ್ಟು ಸುಲಭನಾ? ಇಲ್ಲಿ ಮೊದಲು ಕ್ಯಾಲಿಫೋರ್ನಿಯಾ ಅಮೆರಿಕಾದಿಂದ ಹೊರಬರುವ ಪ್ರಯತ್ನವನ್ನ ಆರಂಭ ಮಾಡಬೇಕು ಅಂದ್ರೇನೆ ಅದಕ್ಕೆ ಸುಮಾರು 5,04,000 ಮತಗಳು ಬೇಕಾಗತ್ವೆ. ಅಷ್ಟು ಮತಗಳು ಬಿದ್ದರೆ ಆಗ ಕ್ಯಾಲೆಕ್ಸಿಟ್ಗೆ ಒಂದು ಬಲ ಬಂದಂತಾಗತ್ತೆ. ಗೆಳೆಯರೆ, ಕ್ಯಾಲೆಕ್ಸಿಟ್ ಅಂದ್ರೆ ಈ ಹಿಂದೆ ಯುರೋಪಿಯನ್ ಯೂನಿಯನ್ ನಿಂದ ಬ್ರಿಟನ್ ಹೊರಬಂತಲ್ಲ, ಅದನ್ನ ಹೇಗೆ ಬ್ರಿಕ್ಸಿಟ್ ಅಂತ ಕರೆದ್ರೋ ಹಾಗೆ ಇಲ್ಲಿ ಅಮೆರಿಕಾದಿಂದ ಕ್ಯಾಲಿಫೋರ್ನಿಯಾ ಎಕ್ಸಿಟ್ ಆಗೋದನ್ನ ಕ್ಯಾಲೆಕ್ಸಿಟ್ ಅಂತ ಕರೀತಾ ಇದ್ದಾರೆ. ಇನ್ನು ಇದಕ್ಕೆ ವೋಟಿಂಗ್ ಆಗಬೇಕಾಗಿರೋದು 2028ರಲ್ಲಿ. ಆಗ ಅಮೆರಿಕಾದಿಂದ ಕ್ಯಾಲಿಫೋರ್ನಿಯಾ ಬೇರೆ ಆಗಬೇಕಾ ಬೇಡವಾ ಅನ್ನೋ ಬಗ್ಗೆ ಕ್ಯಾಲಿಫೋರ್ನಿಯಾದ ಜನ ಮತ ಚಲಾಯಿಸ್ತಾರೆ. ಆ ಸಂದರ್ಭದಲ್ಲಿ ಕ್ಯಾಲಿಫೋರ್ನಿಯಾದ ಒಟ್ಟು ಮತದಾರರ ಪೈಕಿ 50% ಮತದಾರರು ಕಡ್ಡಾಯವಾಗಿ ವೋಟ್ ಮಾಡಬೇಕಾಗತ್ತೆ. ಆ ವೋಟಿಂಗಲ್ಲಿ 55% ಜನ ಈ ಕ್ಯಾಲೆಕ್ಸಿಟ್ಗೆ ಎಸ್ ಅಂತ ಹೇಳಿದರೆ ಆಗ ಕ್ಯಾಲಿಫೋರ್ನಿಯಾ ಅಮೆರಿಕಾದಿಂದ ಹೊರಬರುವ ಪ್ರೋಸೆಸ್ ಅನ್ನ ಶುರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಬ್ರಿಟನ್ ಯುರೋಪಿಯನ್ ಯೂನಿಯನ್ ನಿಂದ ಹೊರಬಂತು ಅದೇ ಪ್ರೊಸೀಜರ್ ಇಲ್ಲಿ ಕೂಡ ಫಾಲೋ ಆಗುತ್ತೆ. ಆದರೆ ಇಲ್ಲೊಂದು ಸಮಸ್ಯೆ ಕೂಡ ಇದೆ ಗೆಳೆಯರೆ. ಯುರೋಪಿಯನ್ ಯೂನಿಯನ್ಗೆ ಸೇರುವಾಗ ಹೊರ ನಡೆಯೋದಕ್ಕೆ ಕೂಡ ಅವಕಾಶಗಳಿರುತ್ತವೆ. ಆದರೆ ಅಮೆರಿಕಾದ ಕಾನೂನಲ್ಲಿ ಮತ್ತೊಂದು ದೇಶವನ್ನ ಸೇರಿಸಿಕೊಳ್ಳುವ ಅವಕಾಶವನ್ನ ಕೊಡಲಾಗಿದೆಯೇ ಹೊರತು ಅಮೆರಿಕಾದಿಂದ ಬೇರ್ಪಡುವ ಅವಕಾಶವನ್ನು ಕೊಟ್ಟಿಲ್ಲ. ಆದರೆ ಅಮೆರಿಕಾದ ಜನ ಒಪ್ಪಿದ್ರೆ ಕ್ಯಾಲಿಫೋರ್ನಿಯಾ ಬೇರೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಹೇಗೆ ಅಂದ್ರೆ ಅಮೆರಿಕಾದ ಸಂಸತ್ತು ಒಪ್ಪಿಗೆ ಕೊಟ್ರೆ ಈ ಕೆಲಸ ನಡೆಯುತ್ತೆ. ಅದಕ್ಕೆ ಅಮೆರಿಕ ಸಂಸತ್ತಲ್ಲಿ ಕ್ಯಾಲಿಫೋರ್ನಿಯಾನ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಂದ ಬಿಡುಗಡೆಗೊಳಿಸುವ ನಿರ್ಧಾರವೊಂದನ್ನು ಮಂಡಿಸಿ ಅದರ ಮೇಲೆ ವೋಟಿಂಗ್ ಅನ್ನು ಮಾಡಿಸಬೇಕು. ಆ ವೋಟಿಂಗ್ ಅಲ್ಲಿ 2/3 ಸಂಸದರು ಕ್ಯಾಲಿಫೋರ್ನಿಯಾ ಹೊರ ಹೋಗುವ ನಿರ್ಧಾರದ ಪರ ವೋಟ್ ಮಾಡಿದರೆ ಹಾಗೂ ಅಮೆರಿಕದ 38 ರಾಜ್ಯಗಳು ಕ್ಯಾಲಿಫೋರ್ನಿಯಾ ಹೊರ ಹೋಗೋದಕ್ಕೆ ಒಪ್ಪಿಗೆಯನ್ನು ಕೊಟ್ರೆ ಆಗ ಈ ಕೆಲಸ ನಡೆಯುತ್ತೆ. ಇಲ್ಲದೆ ಹೋದರೆ ಅದು ಸಾಧ್ಯ ಆಗೋದಿಲ್ಲ. ಸೊ ಇಲ್ಲಿ ಅಮೆರಿಕ ಕ್ಯಾಲಿಫೋರ್ನಿಯಾ ಹೊರ ಹೋಗೋದಕ್ಕೆ ಅವಕಾಶವನ್ನ ಕಲ್ಪಿಸುತ್ತಾ ಅನ್ನೋದು ಪ್ರಶ್ನೆ. ಯಾಕೆಂದರೆ ಕ್ಯಾಲಿಫೋರ್ನಿಯಾಗೆ ಇವತ್ತು ಅಮೆರಿಕ ಬೇಡದೇ ಇರಬಹುದು, ಆದರೆ ಅಮೆರಿಕಾಗೆ ಕ್ಯಾಲಿಫೋರ್ನಿಯಾ ಬೇಕಿದೆ. ಅಮೆರಿಕಾದ ರಾಜ್ಯಗಳಲ್ಲಿ ಅತಿ ಹೆಚ್ಚು GDPಯನ್ನು ಹೊಂದಿರೋದು ಕ್ಯಾಲಿಫೋರ್ನಿಯಾ. ಅದರ ನಂತರದ ಸ್ಥಾನದಲ್ಲಿ ಟೆಕ್ಸಾಸ್ ಹಾಗೂ ನ್ಯೂಯಾರ್ಕ್ ರಾಜ್ಯಗಳಿವೆ. ಸೊ ಕ್ಯಾಲಿಫೋರ್ನಿಯಾನ ಅಮೆರಿಕ ಬಿಟ್ಟುಕೊಟ್ರೆ ಅಲ್ಲಿ ಅಮೆರಿಕಾಗೆ ಭಾರಿ ಪ್ರಮಾಣದ ನಷ್ಟ ಉಂಟಾಗುತ್ತೆ. ಹಾಗೆಯೇ ಕ್ಯಾಲಿಫೋರ್ನಿಯಾ ಹೊರಗೆ ಹೋಗ್ಬಿಟ್ರೆ ಅಮೆರಿಕಾದ GDP ಸುಮಾರು $4 ಟ್ರಿಲಿಯನ್ ಕಡಿಮೆ ಕೂಡ ಆಗುತ್ತೆ. ಸದ್ಯಕ್ಕೆ ಅಮೆರಿಕಾದ GDP $27.3 ಟ್ರಿಲಿಯನ್ ನಷ್ಟಿದೆ. ಈಗ ಕ್ಯಾಲಿಫೋರ್ನಿಯಾ ಏನಾದರೂ ಹೊರ ಹೋದ್ರೆ GDP 23 ಟ್ರಿಲಿಯನ್ಗೆ ಕುಸಿಯುತ್ತೆ. ಅಕಸ್ಮಾತ್ ಹಾಗೇನಾದರೂ ಆದರೆ ಚೈನಾ ಮತ್ತು ಅಮೆರಿಕಾದ ನಡುವಿನ GDPಯ ವ್ಯತ್ಯಾಸ ಬರೀ $5 ಬಿಲಿಯನ್ ಗಳಷ್ಟಾಗುತ್ತೆ. ಹೀಗೇನಾದರೂ ಆಗಿ ಒಂದು ವೇಳೆ ಅಮೆರಿಕಾದ ಆರ್ಥಿಕತೆಯಲ್ಲೇ ಸಣ್ಣ ಸಮಸ್ಯೆ ಕಾಣಿಸ್ಕೊಂಡ್ರೂ ಕೂಡ ಚೈನಾ ಅಮೆರಿಕಾನ GDPಯಲ್ಲಿ ಹಿಂದಕ್ಕೆ ಬಿಡುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಅಮೆರಿಕ ಕ್ಯಾಲಿಫೋರ್ನಿಯಾನ ಬಿಟ್ಟು ಕೊಡೋದಕ್ಕೆ ಸಿದ್ಧ ಇಲ್ಲ. ಇದಲ್ಲದೆ ಅಕಸ್ಮಾತ್ ಕ್ಯಾಲಿಫೋರ್ನಿಯಾ ಹೊರ ಹೋಯ್ತು ಅಂತ ಇಟ್ಕೊಳ್ಳಿ, ಅಮೆರಿಕಾದ ಇನ್ನಿತರ ಶ್ರೀಮಂತ ರಾಜ್ಯಗಳು ಕೂಡ ನಾವು ಹೊರ ಹೋಗ್ತೀವಿ ಅನ್ನೋ ಕೂಗೆಬ್ಬಿಸುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದನ್ನು ಅಮೆರಿಕ ಪ್ರೋತ್ಸಾಹಿಸೋದಕ್ಕೆ ಹೋಗೋದಿಲ್ಲ. ಇನ್ನು ಕ್ಯಾಲಿಫೋರ್ನಿಯಾದಲ್ಲಿ ಅಮೆರಿಕ ವಿರೋಧಿ ಹೋರಾಟಗಳು ಶುರುವಾದರೆ, ಅಲ್ಲಿ ನಾಗರಿಕ ಸಂಘರ್ಷ ಪ್ರಾರಂಭ ಆದರೆ ಆಗ ಅಮೆರಿಕಾದ ಸರ್ಕಾರ ಕೂಡ ಸೋಲನ್ನು ಕಾಣಬೇಕಾಗತ್ತೆ. ಇಲ್ಲಿವರೆಗೆ ಜಗತ್ತಿನ ನಾನಾ ಭಾಗಗಳಲ್ಲಿ ಇಂಥ ಸಾಕಷ್ಟು ಸಂದರ್ಭಗಳು ಉಂಟಾಗಿವೆ. ಅದೇ ಪರಿಸ್ಥಿತಿ ಈಗ ಅಮೆರಿಕಕ್ಕೆ ಕೂಡ ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇದು ಗೆಳೆಯರೆ, ಇಡೀ ಜಗತ್ತನ್ನು ಬೆರಳ ತುದಿಯಲ್ಲಿ ಆಡಿಸ್ತೀನಿ ಅಂತ ಹೊರಟಿದ್ದ ಅಮೆರಿಕಾಗೆ ಈಗ ಸಮಸ್ಯೆ ಎದುರಾಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.